ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ. ಇವತ್ತಿನ ಪಾಠದಲ್ಲಿ ನಾವು 2020-21ನೇ ಸಾಲಿನ ಪೂರ್ವ ತಯಾರಿ ಪರೀಕ್ಷೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತಹ ಒಂದು ಪೂರ್ವ ತಯಾರಿ ಒಂದು ಕ್ವಶನ್ ಪೇಪರನ್ನು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಒಂದು ಬಂದಿದೆ. ಸೊ ಇವತ್ತಿನ ಪಾಠದಲ್ಲಿ ನಾವು ಆ ಒಂದು ಕ್ವಶನ್ ಪೇಪರ್ ಮೇಲೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ತಾ ಯಾವ್ಯಾವ ಯೂನಿಟಲ್ಲಿ ಯಾವ್ಯಾವ ಪ್ರಶ್ನೆಗಳು ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ ಅಂತ ಈಗಾಗಲೇ ನಾವು ಬರ್ತವೆ ಅಂತ ಈಗಾಗಲೇ ನಾವು ಹಿಂದಿನ ಒಂದು ಲಾಕ್ಡೌನ್ ಪೂರ್ವ ತರಗತಿಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಮತ್ತು ಆ ಎಲ್ಲ ವಿಷಯಗಳು ತಮ್ಮಲ್ಲಿ ಇದ್ದಾವೆ. ಸೊ ಹಾಗಾಗಿ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ ದ್ವಿತೀಯ ಭಾಷೆ ಈ ಒಂದು ಪರೀಕ್ಷೆಯ ಒಂದು ದೃಷ್ಟಿಯಿಂದ ಈ ಒಂದು ಪತ್ರಿಕೆಯ ವಿಶ್ಲೇಷಣೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಸೊ ಹಾಗಾಗಿ ಲೆಟ್ಸ್ ಕಮ್ ಟು ಡಿಸ್ಕಸ್ ಅಬೌಟ್ ದ ಟುಡೇಸ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೇಪರ್ ಕ್ವಶನ್ ಪೇಪರ್. So this is also very important what is that in the way of practicing in answering the future questions in the future examination. So let us start with the first question, that is from the question tag. You choose appropriate question tag and fill in the blanks ಎನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಯಲ್ಲಿ ಇಟ್ ವಿಲ್ ಬಿ ಅ ಪ್ಲೀಸೆಂಟ್ ಡೇ ಟುಡೇ, ಇಟ್ ವಿಲ್ ಬಿ ಅ ಪ್ಲೀಸೆಂಟ್ ಡೇ ಟುಡೇ. So this is the sentence and we have to make a question tag for this. The answers has given already in options. So in among 4 options we have to select one correct answer here. ಇಲ್ಲಿ 4 ಉತ್ತರಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ಒಂದು 4 ಉತ್ತರಗಳನ್ನು ನಾವು ಪರಿಶೀಲನೆ ಮಾಡಿ ಈ ಒಂದು ವಾಕ್ಯಕ್ಕೆ ಯಾವುದು ಕ್ವಶನ್ ಟ್ಯಾಗ್ ಆಗಿ ಸರಿಯಾದ ಉತ್ತರ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇದನ್ನು ನೀವು ಕೂಡ ಮಾಡಬೇಕು ನೀವೇ. ಸೊ ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಉತ್ತರಗಳನ್ನು ನಾನು ಹಾಕ್ತೇನೆ. ಸೊ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಸೊ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೂಡ ನಾನು ಆಗಲೇ ಒಂದು ಭಾಳ ಪ್ರಮುಖವಾಗಿ ಮತ್ತು ವಿಸ್ತೃತವಾಗಿ ಒಂದು ವಿಚಾರವನ್ನು ನಾನು ಆಗಲೇ ಚರ್ಚೆ ಮಾಡಿದ್ದೇನೆ ನಮ್ಮ ತರಗತಿಯಲ್ಲಿ. ಸೊ ಇದರ ಮುಖಾಂತರವಾಗಿಯೇ ನೀವು ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅಂದರೆ ಈ ಲ್ಯಾಂಗ್ವೇಜ್ ಫಂಕ್ಷನ್ನಿನ ಆಧಾರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಕಾನ್ವರ್ಸೇಷನಲ್ಲಿ ಬರ್ತದೆ. ಸೊ ಕಾನ್ವರ್ಸೇಷನನ್ನು ನಾವು ಓದಬೇಕು. ಆಮೇಲೆ ಆ ಕಾನ್ವರ್ಸೇಷನಲ್ಲಿ ಭಾಳ ಪ್ರಮುಖವಾಗಿರುವಂಥ ಒಂದು ಸೆಂಟೆನ್ಸನ್ನು ನಾವು ನೋಡಬೇಕಾಗುತ್ತೆ. ಆ ಸೆಂಟೆನ್ಸು ಯಾವತ್ತೂ ಕೂಡ ಅಂಡರ್ಲೈನ್ಡ್ ಆಗಿರುತ್ತೆ, ಅಂಡರ್ಲೈನ್ನ ಮಾಡಿರ್ತದೆ. ಸೊ ಆ ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ಗೆ ಮಾತ್ರ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಕಂಡುಹಿಡಿಬೇಕಾಗುತ್ತೆ. ಇದಕ್ಕೂ ಕೂಡ ನಾವು 4 ಉತ್ತರಗಳನ್ನು ನಾವು ನೋಡಬಹುದು. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಒಂದು ಆನ್ಸರ್, ಕೆಳಗಡೆ 4 ಉತ್ತರಗಳಿದೆ. ಈ 4 ಉತ್ತರಗಳಲ್ಲಿ ಯಾವುದು ಪ್ರಮುಖವಾಗಿ ಆನ್ಸರ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಒಂದು ಸಂಭಾಷಣೆ ಏನಪ್ಪ ಅಂದರೆ ರಚನಾ ಹೇಳ್ತಾರೆ, ಕಮ್ ಲೆಟ್ ಮಿ ಬೈ ಆ್ಯನ್ ಐಸ್ ಕ್ರೀಮ್ ಫಾರ್ ಯು. ಬನ್ನಿ ನಾವು ನಿಮಗೋಸ್ಕರ ಒಂದು ಐಸ್ ಕ್ರೀಮನ್ನು ನಾವು ತಗೊಳ್ಳೋಣ ಅಂತ ರಚನೆ ಹೇಳ್ತಾಳೆ. ಇನ್ನು ಅದರಲ್ಲಿ ಒಂದನೇ ಹೇಳ್ತಾಳೆ, ಥ್ಯಾಂಕ್ ಯು ಆಂಟಿ, ಮೈ ಮದರ್ ಹ್ಯಾಡ್ ಆಸ್ಕ್ಡ್ ಮೀ ಟು ಕಮ್ ಅರ್ಲಿ, ಐ ವಿಲ್ ಕಮ್ ಸಮ್ ಅದರ್ ಟೈಮ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಈ ಒಂದು ಪ್ರಶ್ನೆಗೆ, ಈ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ಗೆ ನೀವು ಸರಿಯಾದ ಉತ್ತರವನ್ನು ಕೆಳಗಡೆ ಕೊಡಬೇಕಾಗುತ್ತೆ. ಸೊ ಇಲ್ಲಿ 4 ಉತ್ತರಗಳು, ದ ಪೊಲೈಟ್ ರಿಫ್ಯೂಸಲ್, ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಪೊಲೊಜೈಸಿಂಗ್. ಇಲ್ಲಿ 4 ಉತ್ತರಗಳಿದ್ದಾವೆ. ಇಲ್ಲಿ ರಚನಾ ಐಸ್ ಕ್ರೀಮನ್ನು ಕೊಂಡ್ಕೊಳ್ಳೋಣ ಬಾ ಅಂತ ಕರೆದಾಗ ಒಂದನೇನು ಹೇಳ್ತಾಳೆ ಅಂದರೆ, ಥ್ಯಾಂಕ್ ಯು ಆಂಟಿ, ಮೈ ಮದರ್ ಹ್ಯಾಡ್ ಆಸ್ಕ್ಡ್ ಮೀ ಟು ಕಮ್ ಅರ್ಲಿ. ನನ್ನ ತಾಯಿ ಬೇಗ ಬಾ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಆಂಟಿ, ತುಂಬ ಧನ್ಯವಾದಗಳು ಆಂಟಿ, ನನ್ನ ತಾಯಿ ಬೇಗ ಬಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಐ ವಿಲ್ ಕಮ್ ಸಮ್ ಅದರ್ ಟೈಮ್, ನಾನು ಇನ್ನೊಂದು ಸಾರಿ ನಿಮ್ಮ ಹತ್ರ ಬರ್ತೇನೆ, ಇನ್ನೊಂದು ಸಾರಿ ತೊಗೊಳ್ಳೋಣ ಅಂತ
ಅದನ್ನು ಹೇಳಿ ಹೋಗ್ತಾಳೆ. ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವುದು ಅನ್ನೋದನ್ನು ನಾವು ಕಂಡುಹಿಡಬೇಕಾಗತ್ತೆ. ದೆನ್ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಯೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಕೂಡ ನಾನು ತರಗತಿಯಲ್ಲಿ ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೇನೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೂ ಕೂಡ ನಾವು ಸಂಭಾಷಣಾ ರೂಪದಲ್ಲಿ ಒಂದು ಪ್ರಶ್ನೆ ಇರ್ತದೆ. ಆ ಸಂಭಾಷಣಾ ರೂಪದಲ್ಲಿರುವಂಥ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಮೊದಲು ಓದ್ಕೋಬೇಕು. ಓದ್ಕೊಂಡ ನಂತರ ಅಲ್ಲಿ ಇಫ್ ಕ್ಲಾಸ್ ಎಲ್ಲಿದೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಜ್ಯೋತ್ಸ್ನಾ ಹೇಳ್ತಾಳೆ, ಹಲೋ ಕವಿತಾ, ವೈ ಡಿಂಟ್ ಯು ಪಾರ್ಟಿಸಿಪೇಟ್ ಇನ್ ದ ಕಾಂಪಿಟೇಷನ್. ನೀನು ಯಾಕೆ ಕಾಂಪಿಟೇಷನಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದ್ರೆ ಕವಿತೆ ಹೇಳ್ತಾಳೆ, ಐ ಕುಡ್ ನಾಟ್ ಕಮ್. ಯಾಕೆ ನೀನು ಕಾಂಪಿಟೇಷನಲ್ಲಿ ಭಾಗವಹಿಸಲಿಲ್ಲ ಅಂತ ಕೇಳ್ತಾಳೆ ಜ್ಯೋತ್ಸ್ನಾ ಕವಿತಾ ಹೇಳ್ತಾಳೆ, ಸೊ ಐ ಕುಡ್ ನಾಟ್ ಕಮ್, ನಾನು ಬರಲಿಲ್ಲ ಅಲ್ಲಿಗೆ ಅಂತ ಹೇಳ್ತಾಳೆ. ಜ್ಯೋತ್ಸ್ನಾ, ಇಫ್ ಯು ಹ್ಯಾಡ್ ಕಮ್, ನೀನು ಒಂದು ವೇಳೆ ಬಂದಿದ್ದರೆ, ಯು ಡ್ಯಾಶ್ ಐ ಡೆಫಿನೆಟ್ಲಿ ಓನ್ ದ ಪ್ರೈಸ್ ಫಾರ್ ದ ಡಿಬೇಟ್. ನೀನು ಈ ಡಿಬೇಟಲ್ಲಿ ತುಂಬ ಖಂಡಿತವಾಗಿಯೂ ನೀನು ಪ್ರೈಸನ್ನು ಬಂದಿದ್ದರೆ ಅನ್ನೋದನ್ನು ಇಫ್ ಕ್ಲಾಸ್ ಮುಖಾಂತರ ಹೇಳ್ತಾರೆ. ಇಲ್ಲಿ ಇಫ್ ಯು ಹ್ಯಾಡ್ ಕಮ್, see, I have already tell you there are 3 conditions are there in English. So if conditions, first one if present simple and if present perfect, past perfect. ಸೊ ಈ ರೀತಿಯಲ್ಲಿ ಆ್ಯಂಡ್ ಇಫ್ ಪಾಸ್ಟ್ ಸಿಂಪಲ್, ಇವು 3 ಕಂಡೀಷನ್ಗಳನ್ನು ಈಗಾಗಲೇ ನಾವು ತರಗತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸೊ ಅದನ್ನು ನೀವು ರೆಫರ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಉತ್ತರ ಸಿಗ್ತದೆ. ಸೊ ಇದು ಅದೇ ರೀತಿ ಇಲ್ಲಿ 3ನೇ ಪ್ರಶ್ನೆಯಲ್ಲಿ ಕೂಡ ಮೇಲಿನ ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿಯಾದಂಥ ಉತ್ತರ ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಬೇಕಾಗುತ್ತೆ. ಸೊ ಆದಷ್ಟು ನೀವು ನೋಡಿ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್ ಕೂಡ ನಾನು ಈಗಾಗಲೇ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ರಾಕೇಶ್, ಗುಡ್ ಮಾರ್ನಿಂಗ್ ಸರ್, ಹೌ ಕ್ಯಾನ್ ಐ ಗೆಟ್ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅಲ್ಲಿ ಕೇಳ್ತಾನೆ, ಹೌ ಕ್ಯಾನ್ ಐ ಗೆಟ್ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅದನ್ನು ಶಿವಕುಮಾರ್ ಹೇಳ್ತಾನೆ, ಯು ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್ ಟು ದ ಹೆಡ್ ಮಾಸ್ಟರ್. ಇಲ್ಲಿ ಇನ್ಫಿನಿಟಿವ್ ಅನ್ನೋದನ್ನು ನಾವು ಕಂಡುಹಿಡಬೇಕಾಗತ್ತೆ. ಇಲ್ಲಿ ಇನ್ಫಿನಿಟಿವ್ ಯಾವುದು ಅನ್ನೋದನ್ನು ಕಂಡುಹಿಡಬೇಕು. ಇಲ್ಲಿ ಕೂಡ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಎ, ಟು ಗಿವ್ ಟು ದ ಹೆಡ್ ಮಿಸ್ಟ್ರೆಸ್, ಸಿ ಗಿವ್, ಆ್ಯಂಡ್ ಡಿ ಹ್ಯಾವ್ ಟು ಎನ್ನುವಂಥ ಒಂದು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅನ್ನೋದನ್ನು ನೀವು ಕೂಡ ಕಂಡುಹಿಡೀರಿ. ಸೊ ಆ್ಯಸ್ ಡೈರೆಕ್ಟೆಡ್ ಅಂದರೆ ಇಲ್ಲಿ ಕೆಳಗೆ ಸೂಚಿಸಲಾಗಿರುವಂತೆ ಉತ್ತರಿಸಿರಿ ಎನ್ನುವಂಥದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ 2 ಸಿಲೆಬಲ್ಸ್. ಈಗಾಗಲೇ ನಾವು ಸಿಲೆಬಲ್ಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ನಾಲೆಜ್ ಮತ್ತು ನಾಲೆಜು, ದೆನ್ ಎಕ್ಸ್ಪೀರಿಯನ್ಸು, ಫಿಲಾಸಫಿ, ಇಂಟೆಲಿಜೆನ್ಸ್. ಇಲ್ಲಿ ನಾಲೆಜ್, ಎಕ್ಸ್ಪೀರಿಯನ್ಸ್, ಫಿಲಾಸಫಿ ಆ್ಯಂಡ್ ಇಂಟೆಲಿಜೆನ್ಸ್. ಇಲ್ಲಿ 2 ಸಿಲೆಬಲ್, 2 ಸಿಲೆಬಿಕ್ ವರ್ಡ್ ಯಾವುದು ಅನ್ನೋದನ್ನು ನಾವು ಕಂಡುಹಿಡಬೇಕಾಗತ್ತೆ. ಇದನ್ನು ಕೂಡ ನೀವು ಮಾಡಿ, ಖಂಡಿತ ನಿಮಗೆ ಅದು ಸಿಗುತ್ತೆ. ಅದರಲ್ಲಿ ಅನೇಕ ಕೆಲವು ಟೆಕ್ನಿಕ್ಸನ್ನು ಕೂಡ ನಾನು ಹೇಳಿದ್ದೆ. ಹೇಗೆ ನಾವು ಆ ಒಂದು ಸಿಲೆಬಲ್ಸ್ಗಳನ್ನು ಕಂಡುಹಿಡಿಯೋದು ಹೇಗೆ, ಮತ್ತು ಚಿನ್ ಮೆಥಡು ಮತ್ತು ಕ್ಲ್ಯಾಪ್ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಆ ಒಂದು ಮೆಥಡ್ಸ್ಗಳನ್ನು ಯೂಸ್ ಮಾಡಿ ಖಂಡಿತವಾಗಿಯೂ ನೀವು ಅದಕ್ಕೆ ಉತ್ತರಗಳನ್ನು ಕಂಡುಹಿಡಿಬಹುದು, ಈಸಿಯಾಗಿ ಕಂಡುಹಿಡಿಬಹುದು. ಸೊ ಈಗ ನೆಕ್ಸ್ಟು 6ನೇ ಪ್ರಶ್ನೆಗೆ ಬರೋದಾದರೆ, ನಾವು 6ನೇ ಪ್ರಶ್ನೆಯಲ್ಲಿ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಇದನ್ನು ಕೂಡ ನಾನು ತರಗತಿಯಲ್ಲಿ ಚರ್ಚೆ ಮಾಡಿದ್ದೇನೆ. ದ ಡ್ಯಾಶ್ ಇನ್ವೆಂಟ್ ಆಫ್ ದ ಸೈಂಟಿಸ್ಟ್ ಬ್ರಾಟ್ ಗ್ರೇಟ್ ಚೇಂಜಸ್ ಇನ್ ದ ಮಾಡರ್ನ್ ವರ್ಲ್ಡ್.
ಇದು ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡ್ಕೋಬೇಕು. ಆಮೇಲೆ ಇದಕ್ಕೆ ಉತ್ತರವನ್ನು ಕಂಡುಹಿಡಿಯಬೇಕಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ಇನ್ನು 7ನೇ ಪ್ರಶ್ನೆಗೆ ಬರುವುದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ಸೂಟಬಲ್ ಲಿಂಕರ್ ಅನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಖಾಲಿ ಬಿಟ್ಟ ಜಾಗವನ್ನು ತುಂಬಬೇಕು ಎನ್ನುವಂಥದ್ದು. ದ ಮ್ಯಾನ್ ಗೇವ್ ಎ ಲಾಂಗ್ ಸ್ಪೀಚ್ ಡ್ಯಾಶ್ ಎವ್ರಿ ಒನ್ ಗಾಟ್ ಬೋರ್ಡ್. ಇಲ್ಲಿ ನಾವು ಒಂದು ಜಂಟಿ ಪದ ಅನ್ನುವಂಥದ್ದು ಅಂದರೆ ಲಿಂಕರ್, ಸೂಟಬಲ್ ಲಿಂಕರನ್ನು ನಾವು ಯೂಸ್ ಮಾಡಿ ಇದಕ್ಕೆ ಆನ್ಸರ್ನ ಕಂಡುಹಿಡಿಯಬೇಕು. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಟ್ರಮಂಡಸ್ ಎನ್ನುವಂಥ ಪದಕ್ಕೆ ನೀವು ಕಲೋಕೇಟಿವ್ ವರ್ಡನ್ನು ಇಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಆ ವರ್ಡ್ಗಳಲ್ಲಿ ಯಾವುದು ಸರಿಯಾದಂಥ ಉತ್ತರ ಅನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ. ಟ್ರಮಂಡಸ್ ಇಂಪ್ರೂವ್ಮೆಂಟ, ಟ್ರಮಂಡಸ್ ಎಕ್ಸ್ಪೆರಿಮೆಂಟ, ಟ್ರಮಂಡಸ್ ರೈನ್ಫಾಲ, ಟ್ರಮಂಡಸ್ ಆಕ್ಸಿಡೆಂಟ್. ಸೊ ಇದನ್ನು ನೀವು ಅದನ್ನು ಕಂಡುಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿ. 9, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟಬಲ್ ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟಬಲ್ ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟಬಲ್ ಪ್ರಿಪೋಸಿಷನ್ನ ಬಳಸ್ಕೊಂಡು ಈ ಒಂದು ಕೆಳಗಡೆ ಕೊಟ್ಟಿರುವಂಥ ಖಾಲಿ ಜಾಗವನ್ನು ತುಂಬಬೇಕಾಗತ್ತೆ. ದ ಕೋಚ್ ಆ್ಯಂಡ್ ದ ಟೀಮ್ ಡಿಸೈಡೆಡ್ ಟು ಮೀಟ್ ಡ್ಯಾಶ್ 10 AM ಆನ್ ಸಂಡೇ ಫಾರ್ ದ ಫೈನಲ್ ಪ್ರಾಕ್ಟೀಸ್. ಇಲ್ಲಿ ಕೂಡ ಪ್ರಿಪೊಸಿಷನ್ ಎನ್ನುವುದನ್ನು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಅದರಲ್ಲಿ ಯಾವ ಪ್ರಿಪೊಸಿಷನ್ ಇಲ್ಲಿಗೆ ಹೊಂದಿಕೆ ಆಗುತ್ತೆ ಅನ್ನೋದನ್ನು ಕಂಡುಹಿಡಿದು ಅದನ್ನು ನೀವು ಬರೀಬೇಕು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ 10ನೇ ಪ್ರಶ್ನೆಗೆ ಕೆಳಗಡೆ ಕೊಟ್ಟಿರುವಂಥ ದ ಕೈಂಡ್ ಕಪಲ್ ಫೆಡ್ ದ ಟೈರ್ಡ್ ಟ್ರಾವೆಲರ್ಸ್. ದ ಕೈಂಡ್ ಕಪಲ್ ಫೆಡ್ ದ ಟೈರ್ಡ್ ಟ್ರಾವೆಲರ್ಸ್. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಇದರಲ್ಲಿ ಅದನ್ನು ಕಂಡುಹಿಡಿದು ಇದಕ್ಕೆ ಆನ್ಸರ್ನ ಮಾಡಬೇಕು. ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚಸ್ ಆರ್ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚಸ್ ಆ್ಯಸ್ ವಿ ನೋ ಆಲ್ರೆಡಿ. ಆ ಒಂದು 8 ಪಾರ್ಟ್ಸ್ ಆಫ್ ಸ್ಪೀಚಸ್ಸಲ್ಲಿ ಈ ಕೈಂಡ್ ಅನ್ನುವಂಥ ಪದ ಹೇಗೆ ಯೂಸ್ ಆಗಿದೆ ಅನ್ನೋದನ್ನು ನೀವು ಕಂಡುಹಿಡಿಯಬೇಕಾಗತ್ತೆ. ಅದೇ 11ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಬಗ್ಗೆಯೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತು ಇನ್ನೊಂದು ಸರಿ ಹೇಳೋದಾದರೆ ಅದರಲ್ಲಿ 3 ಆರ್ಟಿಕಲ್ ಬರ್ತದೆ, ಎ ಆ್ಯಂಡ್ ದಿ. ಎ ಮತ್ತು ಆ್ಯನ್ ದಿಸ್ ಮೀನ್ಸ್ ದ ಸೇಮ್. ಎ ಅಂದರೆ ಒಂದು, ಎ ಆ್ಯನ್ ಅಂದರೂ ಕೂಡ ಒಂದೇ. ಸೊ ಎ ಅನ್ನೋದು ಕಾನ್ಸನೆಂಟ್ ಮುಂದೆ ಯೂಸ್ ಆದರೆ ಆ್ಯನ್ ಅನ್ನೋದು ವೊವೆಲ್ಸ್ ಮುಂದೆ ಯೂಸ್ ಆಗುತ್ತೆ. ಸೊ ದಿ ಅನ್ನೋದನ್ನು ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ಎಲ್ಲಿ ಯೂಸ್ ಆಗುತ್ತೆ ಅಂತ. ಪರ್ಫೆಕ್ಟ್ ಸ್ಪೆಸಿಫಿಕ್ ಸಿಚುವೇಶನ್ ಸ್ಪೆಸಿಫಿಕ್ ಥಿಂಗಲ್ಲಿ ಅದು ಯೂಸ್ ಆಗುತ್ತೆ. ಒನ್ ಗೋಸ್ ಟು ಯೂನಿವರ್ಸಿಟಿ, ಯೂನಿವರ್ಸಲ್, ಯೂನಿಯನ್. ಇದ್ರ ಬಗ್ಗೆ ನಾನು ಆಗಲೇ ಒಂದು ತರಗತಿಯಲ್ಲಿ ನಾನು ಮಾತಾಡಿದ್ದೇನೆ ಆರ್ಟಿಕಲ್ ಮಾಡುವಂಥ ಸಂದರ್ಭದಲ್ಲಿ. ಸೊ 12th ಕ್ವಶನ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ನಿಮಗೇನು ಕೊಟ್ಟಿರುವಂಥ ಬ್ರಾಕೆಟ್ಗಳಲ್ಲಿ ಕೊಟ್ಟಿರುವಂಥ ಪದಗಳನ್ನು ಉಪಯೋಗ ಮಾಡಿಕೊಂಡು ಕೆಳಗಿನ ವಾಕ್ಯವನ್ನು ಪೂರ್ಣಗೊಳಿಸಿ ಅನ್ನುವಂಥದ್ದು. ಆಲ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಬಿ ಪ್ಲಸ್ ಗೀವ್ ಅನ್ನೋದನ್ನು ನಾನು ಬಿ ಪ್ಲಸ್ ಮತ್ತು ಬೀನ್ ಪ್ಲಸ್ ಅನ್ನೋದನ್ನು ಕೂಡ ನಾನು ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಚರ್ಚೆ ಮಾಡಿರುವಂತಹ ಮತ್ತು ಬರೆದುಕೊಂಡಿರುವಂತಹ ಎಲ್ಲ ವಿಷಯಗಳನ್ನು ನೋಡ್ತಾ ಈ ಒಂದು ಪ್ರಶ್ನೆಗೆ ನೀವು ಖಂಡಿತವಾಗಿ ಉತ್ತರ ಮಾಡ್ಬೋದು. ಯೂಸ್ ದ ವರ್ಡ್ 13th ಕ್ವಶನ್. ಯೂಸ್ ದ ವರ್ಡ್ ವರ್ಕ್ ಆ್ಯಸ್ ಎ ವರ್ಬ್ ಇನ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ವರ್ಕ್ ಎನ್ನುವಂಥ ಪದವನ್ನು ವರ್ಬ್ ಆಗಿ ಯೂಸ್ ಮಾಡಬೇಕು. ಸೊ ವರ್ಬ್ ಅನ್ನೋದು ಕೂಡ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚಸ್ಸಲ್ಲಿ ಒಂದಾಗಿದೆ. ಸೊ ಅದನ್ನು ನೀವು ವರ್ಬ್ ಅಂದರೆ ಈಗಾಗಲೇ ಗೊತ್ತಿರುವ ಹಾಗೆ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವಂಥ ಪದ. ಆ ಒಂದು ವರ್ಬನ್ನು ಕ್ರಿಯಾಪದವನ್ನು ನೀವು ನಿಮ್ಮ ಒಂದು ಸೆಂಟೆನ್ಸಲ್ಲಿ ನೀವು ಈಗಾಗಲೇ ಟೆನ್ಸಸ್ಗಳ ಮುಖಾಂತರ ಅನೇಕ ಒಂದು ಟೆನ್ಸಸ್ಸನ್ನು ನಾನು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಟ್ಬಿಟ್ಟಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ನೀವು ಯಾವುದಾದ್ರು ಪ್ರೆಸೆಂಟ್ ಅದು ಬರೀರಿ, ಸಿಂಪಲ್, ಕಂಟಿನ್ಯೂಸ್, ವಾಟ್ ಎವರ್ ಇಟ್ ಈಸ್ ಅದನ್ನು ಯೂಸ್ ಮಾಡಿ. ಒಂದು ಸೆಂಟೆನ್ಸಲ್ಲಿ ಅದನ್ನು ವರ್ಕ್ ಅನ್ನೋದನ್ನು ಯೂಸ್ ಮಾಡಿ ಅಷ್ಟೆ. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರೀಸ್ ಬಗ್ಗೆ ಈಗಾಗಲೇ ನಾನು ತರಗತಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಆ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಕೂಡ ನೀವು ಯಾವುದು ಹೇಳ್ತಾರೆ ನೋಡಿ, ಇಲ್ಲಿ ಯುಧಿಷ್ಠಿರ ವಾಸ್ ದ ವೈಸೆಸ್ಟ್ ಆಫ್ ದ ಪಾಂಡವಾಸ್.
ಚೇಂಜ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಈಗ ಕೊಟ್ಟಿರೋ ಸೂಪರ್ಲೇಟಿವಲ್ಲಿದೆ ದ ಮತ್ತು ವೈಸಸ್ EST ಅಂತ ಇದೆ ನೋಡಿ. ಇಲ್ಲಿ ನಾನು ಹಿಂದೆ ತರಗತಿಯಲ್ಲಿ ಮಾತಾಡಿದ್ದೇನೆ ಆಗಲೇ. ದ ವೈಸೆಸ್ಟ್ ಅಂತ ಇರೋದು ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ಯುಧಿಷ್ಠಿರ ವಾಸ್ ದ ವೈಸ್ ಮ್ಯಾನ್, ವೈಸ್ ಆಫ್ ದ ಪಾಂಡವ. ವೈಸ್ ಅನ್ನೋದು ಬರೀ ಪಾಸಿಟಿವ್ ಡಿಗ್ರಿ. ಮತ್ತು ಇಲ್ಲಿ ನಾವೇನು ಯುಧಿಷ್ಠಿರ ವಾಸ್ ವೈಸರ್ ದ್ಯಾನ್ ಎನಿ ಅದರ್ ಪಾಂಡವಾಸ್ ಅಂತ ನಾವಿಲ್ಲಿ ಯೂಸ್ ಮಾಡಬೇಕು. ನೋಡೋಣ ನೀವು ಅದನ್ನು ಹೇಗೆ ಮಾಡ್ತೀರ ನೋಡೋಣ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಟು ಆ್ಯಂಡ್ ಟು. ಟು ಅನ್ನೋದನ್ನು ಮತ್ತು TO2 ಅನ್ನೋದು ಮತ್ತು TO2 ಅನ್ನೋದನ್ನು ಯೂಸ್ ಮಾಡಿ ನೀವು ಏನು ಉದಾಹರಣೆಗಳನ್ನು ಬರೀಬೇಕಾಗುತ್ತೆ. ಅಲ್ತಾಫ್ ಈಸ್ ವೆರಿ ಪ್ರೌಡ್. ಹಿ ಡಸ್ ನಾಟ್ ಓನ್ ಹಿಸ್ ಮಿಸ್ಟೇಕ್. ಇಲ್ಲಿ ಅಲ್ತಾಫ್ ಈಸ್ ಟೂ ಪ್ರೌಡ್ ಟು ಓನ್ ಹಿಸ್ ಮಿಸ್ಟೇಕ್ ಅನ್ನೋದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಿ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಈಗಾಗಲೇ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನು ನಾನು ತರಗತಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಆದರೂ ಕೂಡ ಈ ಒಂದು ಪ್ರಶ್ನೆಯನ್ನು ನೀವು ಯಾವುದೇ ಮಿಸ್ ಆಗದ ರೀತಿಯಲ್ಲಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಆ ರೀತಿಯಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಹಿಡಿಬೇಕಾಗತ್ತೆ. ಇಲ್ಲಿ ಈ ಪ್ರಶ್ನೆಗೂ ಕೂಡ ನಾವು ಕಾನ್ವರ್ಜೇಷನ್ನಲ್ಲೇ ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ಇದನ್ನು ಎಲ್ಲಿ ಅಂಡರ್ಲೈನ್ ಮಾಡಿರ್ತದೋ, ಯಾವ ಸೆಂಟೆನ್ಸು ಅಂಡರ್ಲೈನ್ ಒಳಗೊಂಡಿರ್ತದೋ ಆ ಸೆಂಟೆನ್ಸ್ಗೆ ಮಾತ್ರ ನೀವು ಇಂಡೈರೆಕ್ಟ್ ಸ್ಪೀಚನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಐ ಮೆಟ್ ಶ್ಯಾಮ್ 2 days ago. ಮೆಟ್ ಅನ್ನೋದು ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಮೊದಲು ಕಂಡುಹಿಡ್ಕೋಬೇಕು. ಆಮೇಲೆ ಅದನ್ನು ಐ ಮೆಟ್ ಪಾಸ್ಟ್ ಸಿಂಪಲ್ ಇದ್ದಿದ್ದು ಏನಾಗುತ್ತೆ ಮುಂದೆ ಅನ್ನೋದನ್ನು ನೀವು ಮಾಡಬೇಕಾಗತ್ತೆ. ಸೊ ಇದು ನಮ್ಮ ಇದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ 17ನೇ ಪ್ರಶ್ನೆಯನ್ನು ನೋಡೋದಾದರೆ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಇದನ್ನು ಕೂಡ ನೀವು ಟೆನ್ಸಸ್ಸಲ್ಲಿ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ನೋ ಮ್ಯಾಟರ್ ಹೌ ಬ್ಯುಸಿ ಲೈಫ್ ಗೆಟ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಫ್ಯಾಮಿಲೀಸ್ to connect regular. Number to be corrected. ಇಲ್ಲಿ ನಂಬರ್ ಕರೆಕ್ಟ್ ಆಗಬೇಕು ಮತ್ತು ಅಡ್ವರ್ಬ್ ಟು ಬಿ ಕರೆಕ್ಟೆಡ್ ಅಂತ ಅಡ್ವರ್ಬು ಮತ್ತು ನಂಬರ್ಗಳು ಇಲ್ಲಿ ಕರೆಕ್ಟ್ ಆಗಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ನಾವು ಗ್ರಾಮರ್ ಪಾರ್ಟ್ಗೆ ಸಂಬಂಧಪಟ್ಟಂತಹ ಒಂದು ಭಾಗವನ್ನು ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಆದಷ್ಟು ಈ ಒಂದು ಪ್ರಶ್ನೆಗೆ ಗ್ರಾಮರ್ ಪಾರ್ಟ್ ಎಷ್ಟೋ ಒಂದು 17 ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ನಾಳೆ ಉತ್ತರಗಳನ್ನು ಬರೆದು ನನಗೆ ಕಳಿಸ್ಬೇಕು. ಮತ್ತು ನಾನು ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾಳೆ ನಿಮಗೆ ಈ ರೀತಿಯಲ್ಲಿ ವಿಡಿಯೋವನ್ನು ಮಾಡೋದ್ರ ಮುಖಾಂತರ ಆ ವಿಡಿಯೋದಲ್ಲಿ ನಿಮಗೆ ಆನ್ಸರನ್ನು ನಾನು ಹೇಳ್ತೇನೆ. ಸೊ ಹೀಗೆ ನೀವು ಸ್ವಲ್ಪ ಸಣ್ಣದಾಗಿ ಒಂದು ಡಿಸ್ಕಷನನ್ನು ಮಾಡ್ತಾ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಹಾಗೆ ಹಿಂದೆ ನಾನು ಕೊಟ್ಟಂಥ ಒಂದು ನೋಟ್ಸು ಕೂಡ ದೊಡ್ಡ ನೋಟ್ಸ್, ವಿಸ್ತೃತವಾಗಿ ನಾವು ಗ್ರಾಮರ್ ಮಾಡ್ತಾಯಿದ್ವಲ್ಲ ಆ ನೋಟ್ಸಲ್ಲಿ ಮತ್ತು ನಾನು ಯಾವ್ದ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ಹೇಳಿದ್ನೋ ಆ ಪ್ರಶ್ನೆಗಳನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಯು ಹ್ಯಾವ್ ಟು ಕೀಪ್ ಪ್ರಾಕ್ಟೀಸಿಂಗ್. Okay, so that is very important for your examination. So ಇಲ್ಲಿಗೆ ನಾವು ಈ ಒಂದು ತರಗತಿಯನ್ನು ಮುಗಿಸಿ ನಂತರ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೆದುಕೊಂಡು ನಾಳೆ ಬರ್ತೇನೆ. ನಮಸ್ಕಾರ.